ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ದಮ್ ಬಿರಿಯಾನಿಗೆ ಇಲ್ಲಿಗೆ ನಾನು 4 ಲೋಟದಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೇನೆ. ಸ್ವಲ್ಪ ವಾಶ್ ಮಾಡಬೇಕು ಒಳ್ಳೆಯದಾಗಿ. ಆಮೇಲೆ ಅರ್ಧ ಗಂಟೆ ನೆನೆಸಿಡಬೇಕು. ಹೀಗೆ ನಾನು 2 kg ಚಿಕನ್ ತೊಗೊಂಡಿದ್ದೇನೆ. ಮ್ಯಾರಿನೇಟ್ ಮಾಡಲಿಕ್ಕೆ ಅರಿಶಿನ, ಬಿರಿಯಾನಿ ಪೌಡರ್, ಚಿಲ್ಲಿ ಪೌಡರ್, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊಸರು ತೊಗೊಂಡಿದ್ದೇನೆ. ಫಸ್ಟಿಗೆ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ. ಅರಿಶಿನ ಪೌಡರ್, ಮೊಸರು ಸೇರಿಸ್ತಾ ಇದ್ದೇನೆ. ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಚಿಲ್ಲಿ ಪೌಡರ್, ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಮಾಡಲಿಕ್ಕೆ ಅರ್ಧ ಗಂಟೆ ಇಡಬೇಕು. ಇಲ್ಲಿಗೆ ನಾನು ಬಾಸ್ಮತಿ ರೈಸ್ ಮಾಡಲಿಕ್ಕೆ ಗರಂ ಮಸಾಲ ತೊಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಉಪ್ಪು. ಇಲ್ಲಿಗೆ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಟೋಪಿಗೆ ನೀರು ಇಡ್ತಿದ್ದೇನೆ. ಇಲ್ಲಿ ಬಾಯ್ಲ್ ಆಗುವಾಗ ಉಪ್ಪನ್ನು ಸೇರಿಸಿ ಆಮೇಲೆ ಗರಂ ಮಸಾಲವನ್ನು ಆ್ಯಡ್ ಮಾಡಬೇಕು. ಅದ ನಂತರ ನೆನೆಸಿಟ್ಟ ಬಾಸ್ಮತಿ ರೈಸನ್ನು ಇದಕ್ಕೆ ಹಾಕಬೇಕು. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಲಿಕ್ಕೆ ಬಿಡಿ. ಆವಾಗ ತನಕ ನಾವು ಇಲ್ಲಿ ಒಂದು ಪಾತ್ರೆಗೆ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ. ಅದಕ್ಕೆ 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಫ್ರೈ ಮಾಡಬೇಕು. ಅದನ್ನು ಒಳ್ಳೆ ಬಾಡುವ ತನಕ ಫ್ರೈ ಮಾಡಬೇಕು. ಅದಕ್ಕೆ 1 ಮುಷ್ಟಿಯಷ್ಟು ನಾನು ಪುದೀನ ತಗೊಂಡಿದ್ದೇನೆ. ಎಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಡಿ. ಈ ಥರ ಒಳ್ಳೆ ಮಿಕ್ಸ್ ಮಾಡಬೇಕು. ಒಳ್ಳೆ ಮಿಕ್ಸ್ ಆದ ನಂತರ ನಾನು ಅದಕ್ಕೆ 6 ಕಾಯಿ ಮೆಣಸು ಸೇರಿಸ್ತಾ ಇದ್ದೇನೆ. ಅದನ್ನು ಒಳ್ಳೆ ಫ್ರೈ ಮಾಡಬೇಕು. ಇವಾಗ ಇಲ್ಲಿಗೆ ಒಳ್ಳೆ ಬಾಡಿದೆ. ಅದನ್ನು ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ಗೋಡಂಬಿ ಸೇರಿಸ್ತಾ ಇದ್ದೇನೆ. ಒಳ್ಳೆ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಬೇಕು. ಇವು ಪೇಸ್ಟ್ ರೆಡಿಯಾಗಿದೆ. ಇಲ್ಲಿಗೆ ರೈಸ್ ಬಾಯ್ಲ್ ಆಗ್ತಾ ಉಂಟು. ಅದಕ್ಕೆ ನಾನು ಸ್ವಲ್ಪ ನಿಂಬೆ ರಸ ಸೇರಿಸ್ತಾ ಇದ್ದೇನೆ. ಇಲ್ಲಿ ರೈಸ್ ಒಳ್ಳೆ ಬಾಯ್ಲ್ ಆಗಿದೆ. ಇಲ್ಲಿ ನೋಡ್ತೀರಿ, ಒಳ್ಳೆ ಬಾಯ್ಲ್ ಆಗಿ ಬಂದಿದೆ. ಇದನ್ನು ನಾನು ಡ್ರೈನ್ ಮಾಡ್ತಾ ಇದ್ದೀನಿ. ಅದ ನಂತರ ನಾನು ಈರುಳ್ಳಿ ತಗೊಂಡು 4 ಈರುಳ್ಳಿ. ಫಸ್ಟಿಗೆ ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ.
ತುಪ್ಪಕ್ಕೆ ನಾನು ಗೋಡಂಬಿ ಸೇರಿಸಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಒಳ್ಳೆ ಡ್ರೈ ರೋಸ್ಟ್ ಮಾಡಬೇಕು. ಸ್ವಲ್ಪ ಬ್ರೌನ್ ಬರುವ ತನಕ ಮಿಕ್ಸ್ ಮಾಡಬೇಕು. ಇಲ್ಲಿಗೆ ರೆಡಿಯಾಗಿದೆ, ಬ್ರೌನ್ ಆಗಿದೆ. ಇವಾಗ ನಾನು ಕಟ್ ಮಾಡಿದ 4 ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಒಳ್ಳೆ ಫ್ರೈ ಮಾಡಬೇಕು, ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಬರುವ ತನಕ ನೀವು ಫ್ರೈ ಮಾಡ್ತಾ ಇರಬೇಕು. ಒಳ್ಳೆ ಫ್ರೈ ಮಾಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಯಾಕೆಂದರೆ ಅದು ಒಳ್ಳೆ ಬ್ರೌನ್ ಆಗಬೇಕು. ಇಲ್ಲಿ ಕಲರಿಗೆ ನಾನು ಸ್ಯಾಫ್ರಾನ್ ಸೇರಿಸ್ತಾ ಇದ್ದೇನೆ ಹಾಲಿಗೆ. ಅದ ನಂತರ ಇಲ್ಲಿ ಬ್ರೌನ್ ಮಾಡಿದ ಈರುಳ್ಳಿಯನ್ನು ನಾನು ಪಕ್ಕಕ್ಕೆ ಇಡ್ತಾ ಇದ್ದೇನೆ. ಇವಾಗ ಇಲ್ಲಿ ಸ್ವಲ್ಪ ಈರುಳ್ಳಿ ಸೇರಿಸಿ ಆಮೇಲೆ ಟೊಮ್ಯಾಟೊ ಸೇರಿಸಬೇಕು. 2 ಟೊಮ್ಯಾಟೊ ಹಾಕಿದ್ದೇನೆ. ಅದರ ಜೊತೆಯಲ್ಲಿ ನಾನಿಲ್ಲಿ ಗ್ರೀನ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಒಳ್ಳೆ ಮಿಕ್ಸ್ ಮಾಡಿ ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಇಲ್ಲಿ ಚಿಕನ್ ಇವಾಗ ಬಾಯ್ಲ್ ಆಗ್ತಾ ಉಂಟು. ಇವಾಗ ಡ್ರೆಸ್ಸಿಂಗ್ ಮಾಡಲಿಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೇನೆ. ಫಸ್ಟಿಗೆ ನಾನು ಟೋಪಿಗೆ ಚಿಕನ್ ಸೇರಿಸ್ತಾ ಇದ್ದೇನೆ. ಇದು ಫಸ್ಟ್ ಲೇಯರ್ ಮಾಡಲಿಕ್ಕೆ ಇಲ್ಲಿ ಚಿಕನ್ ಸೇರಿಸಿದ್ದೇನೆ ಫಸ್ಟಿಗೆ. ಆಮೇಲೆ ರೈಸನ್ನು ಸೇರಿಸಬೇಕು. ಅದ ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರೆಡ್ ಮಾಡಬೇಕು. ಆಮೇಲೆ ಆನಿಯನನ್ನು ಸ್ಪ್ರೆಡ್ ಮಾಡಬೇಕು. ಈ ಥರ ಈರುಳ್ಳಿಯನ್ನು ಸ್ಪ್ರೆಡ್ ಮಾಡಿ ಅದರ ನಂತರ ಗೋಡಂಬಿಯನ್ನು ಸೇರಿಸ್ತಾ ಇದ್ದೇನೆ. ಇವಾಗ ನಾನು ಸೆಕೆಂಡ್ ಲೇಯರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಚಿಕನನ್ನು ಸೇರಿಸಬೇಕು. ಇಲ್ಲಿ ಇವಾಗ ಚಿಕನನ್ನು ಸೇರಿಸ್ತಾ ಇದ್ದೇನೆ. ಈ ಥರ ಚಿಕನನ್ನು ಸೇರಿಸಬೇಕು. ಇಲ್ಲಿ ಚಿಕನ್ ಸೇರಿಸಿ ಆದ ನಂತರ ನಾನು ರೈಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈ ಥರ ರೈಸನ್ನು ಸೇರಿಸಬೇಕು. ಅದರ ನಂತರ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ.
ಗೋಡಂಬಿ ಸೇರಿಸ್ತೇನೆ. ಆಮೇಲೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿಗೆ ಸೆಕೆಂಡ್ ಲೇಯರ್ ಮುಗಿಯಿತು. ಇಲ್ಲಿಗೆ ಬಿರಿಯಾನಿ ರೆಡಿಯಾಗಿದೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.